ಹೆಲೋ ಗಾಯ್ಸ್, ಎಲ್ಲರಿಗೂ ಇವತ್ತಿನ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಬೆಳಮುಚ್ಚೆ ರಪ್ಪ ಎದ್ದು ಹಲ್ತಿಕ್ಕಿ ಆದ್ಮೇಲೆ ಒಂದು ಸ್ಟ್ರಾಂಗ್ ಕಾಫಿ ಕುಡಿದು ಸೀದಾ ವಾಕಿಂಗ್ ಸ್ಟಾರ್ಟ್ ಮಾಡಿದೆ. ಫಾಸ್ಟೆಡ್ ವಾಕಿಂಗ್ ಗಾಯ್ಸ್, ಫಾಸ್ಟೆಡ್ ವಾಕಿಂಗ್ ಮಾಡಲೇಬೇಕು ದಿನ ಎದ್ರುಕೊಳ್ಳೆ. ಸೊ ವಾಕಿಂಗ್ ಎಲ್ಲ ಮುಗ್ದಾಯಿತು. ಈಗ ನಮ್ಮ ಪ್ರೋಟೀನ್ ಶೇಕ್ ಟೈಮು. ಓಟ್ಸ್ ಬಾದಾಮಿ ಪ್ರೋಟೀನ್ ಹಾಕಿ ಒಂದು ಪ್ರೋಟೀನ್ ಶೇಕ್ ಮಾಡಿದೆ. ಸೊ ಒಂದು ಅರ್ಧ ಗಂಟೆ ರೆಸ್ಟ್ ತಗೊಂಡು ನಾನು ಹೊರಟೆ ಸೀದಾ ಜಿಮ್ಮಿಗೆ ಅವ್ರ ಕೂಡ ನಮ್ಮದು ಇವತ್ತು ಆರ್ಮ್ ರೆಸ್ಲಿಂಗ್ ಸೆಷನ್ ಇತ್ತು. ಫಸ್ಟ್ ವರ್ಕೌಟ್ ಸುಪಿನೇಷನ್, ಸೆಕೆಂಡ್ ವರ್ಕೌಟ್ ಪುಲ್ಲಿಂಗ್ ಇದು. ಸೊ ಅದಾದಮೇಲೆ ಬ್ಯಾಕ್ ಪ್ರೆಷರ್ ಟ್ರೈನಿಂಗ್. ಸೊ ಆ ವರ್ಕೌಟ್ ಫಿನಿಶ್ ಆದಮೇಲೆ ಹ್ಯಾಮರ್ ಕರ್ಲ್ಸ್. ನಾ 25 kg ಯಾವತ್ತೂ ಹ್ಯಾಮರ್ ಕರ್ಲ್ ಮಾಡೋದಿಲ್ಲ, ಎಂತಕ್ಕಂದರೆ ಆರ್ಮ್ ರೆಸ್ಲಿಂಗ್ ಪರ್ಪಸ್ಸಿಗೋಸ್ಕರ ನಾನು 25 kg ಮಾಡ್ತಿದ್ದೆ. ಇಲ್ಲಾಂದರೆ ಕ್ಲೀನ್ ಕರ್ಲ್ ಹೊಡಿತಿದ್ದೆ ಒಂದು 12 kg. ಸೊ ಅದೆಲ್ಲ ಫಿನಿಶ್ ಆದಮೇಲೆ ಇವತ್ತು ಪಂಪ್ ಅಂತೂ ಕ್ರೇಜಿ ಗುರು, ಸಿಕ್ಕಾಪಟ್ಟೆ ಸೈಕ್ ಐತೆ ಪಂಪ್ ಮಾತ್ರ. ಸೊ ಆರ್ಮ್ ರೆಸ್ಲಿಂಗ್ ವರ್ಕೌಟ್ ಎಲ್ಲ ಫಿನಿಶ್ ಆದಮೇಲೆ ನಾ ಸೀದಾ ಎತ್ಕ ಮನೆಗೆ ಹೋದೆ. ಮನೆಗೆ ಹೋಗಿ ಆದಮೇಲೆ ಆಮ್ಲೆಟ್, ಅದ್ರ ಜೊತೆಗೆ ಬಾಳೆಹಣ್ಣು, ಆಮೇಲೆ ಅದ್ರ ಜೊತೆಗೆ 1 ಸ್ಕೂಪ್ ಕ್ರಿಯೇಟಿನ್ ಹಾಕಿ ಅಮ್ಮ ಊಟ ಎಲ್ಲ ಪ್ಯಾಕ್ ಮಾಡ್ತಿದ್ದೀರ. ಊಟ ಎಲ್ಲ ತಗೊಂಡು ಸೀದಾ ಹೋದೆ ಆಫೀಸಿಗೆ. ಆಫೀಸಂಗೆ ಊಟದ ಟೈಮ್ ಆಯಿತು. ಸೊ ಅದಕ್ಕೆ 1 ಫಿಶ್ ಫ್ರೈ, 250 ಗ್ರಾಮ್ ಚಿಕನ್, ಅದ್ರ ಜೊತೆಗೆ ಸ್ವಲ್ಪ ಸಾರು, ಆಮೇಲೆ 250 ಗ್ರಾಮ್ ಅನ್ನ, ಅದ್ರ ಜೊತೆಗೆ ಸ್ವಲ್ಪ ವೆಜಿಟೇಬಲ್ಸ್. ಫ್ರೆಂಡ್ಸ್ ಎಲ್ಲ ಪಿಜ್ಜಾ ತಂದಿದ್ದೀರ. ಇವತ್ತಂತೂ ಚೀಟ್ ಡೇ ಮಾಡೋ ಚಾನ್ಸ್ ಇರಲಿಲ್ಲ, ಮಾಡ್ಕೊಂಡ್ರೆ ಅನಿಸ್ತಿತ್ತು. ಬಟ್ ಯಾಕೆ ಸುಮ್ಮನೆ ಅಂದೇಳಿ ಹೇಳಿ ಅವರಿಗೆಲ್ಲ ಬಾಯ್ ಹೇಳಿ ಸೀದಾ ಹೋಗಿಬಿಟ್ಟೆ. ಸೊ ಕೆಲಸ ಎಲ್ಲ ಮುಗಿಸಿ ಮನೆ ಬಂದಾದ್ಮೇಲೆ 250 ಗ್ರಾಮ್ ಚಿಕನ್, ಅದ್ರ ಜೊತೆಗೆ ಆಮ್ಲೆಟ್ ಮಾಡಿದ್ದು ಅರ್ಧ, ಅದನ್ನೊಂದು ತಿಂದು ಇವತ್ತಿನ ಡೇ ಎಂಡ್ ಮಾಡಿದೆ.